ದೇಶವಾಸಿಗಳಿಗೆ ಉಳಿತಾಯದ ಸಂದೇಶವನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿಯವರು. ಮುಂದಿನ 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ಅನ್ವಯ ಇದು, ಎಲ್ರಿಗೂ ಹೇಳಿರೋದು ಸಂದೇಶ ಏನು ಕೊಟ್ಟಿದ್ದಾರೆ. ಮುಂದಿನ 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ. ಯಾವುದೇ ಮದುವೆ ಇದ್ರು ಫಂಕ್ಷನ್ ಇದ್ರು ಯಾರು ಚಿನ್ನ ಖರೀದಿ ಮಾಡೋ ಹಾಗಿಲ್ಲ. ನಮ್ಮ ಧಾರ್ಮಿಕ ಭಾವನೆ ಚಿನ್ನ ಅಂದ್ರೆ ಹೆಣ್ಮಕ್ಳಿಗಂತೂ ಬಲು ಅಚ್ಚುಮೆಚ್ಚು. ಆದರೆ ಚಿನ್ನ ಖರೀದಿ ಮಾಡೋ ಹಾಗಿಲ್ಲ, 1 ವರ್ಷ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅಥವಾ ಸಂದೇಶ ರವಾನೆ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಹಿತಮಿತವಾಗಿ ಬಳಸಿ. ಪ್ರಧಾನಿ ಮೋದಿ ಅವರ ಈ ಒಂದು ಸಂದೇಶ ಸರಿಯೋ ತಪ್ಪು? ಮೋದಿಯ ಸಂದೇಶ ಬರೀ ಜನಸಾಮಾನ್ಯರಿಗೆ ಮಾತ್ರವಾ? ರಾಜಕಾರಣಿಗಳಿಗೂ ಕೂಡ ಈ ಸಂದೇಶ ಅನ್ವಯ ಆಗೋದಿಲ್ವಾ? ಪಂಚರಾಜ್ಯ ಎಲೆಕ್ಷನ್ ಮುಗಿತಾ ಇದ್ದಂತೆಯೇ ಈ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ನೋಡಿ. ಎಲೆಕ್ಷನ್ ಪ್ರಚಾರದಲ್ಲಿ ಸಾಲು ಸಾಲು ರೋಡ್ ಶೋನ ಕೂಡ ಮಾಡಿದ್ರು. ಅವಾಗ ಅನ್ವಯ ಆಗ್ಲಿಲ್ವಾ? ರ್ಯಾಲಿ ಮಾಡಿದ್ರು, ಅವಾಗ ಪೆಟ್ರೋಲ್ ಡೀಸೆಲ್ ಉಳಿಸಬೇಕು ಅನ್ನೋದು ಅನ್ವಯ ಆಗ್ಲಿಲ್ವಾ? ಹಿತಮಿತವಾಗಿ ಎಷ್ಟಿರಬೇಕು ಅನ್ನೋದು ಅನ್ವಯ ಆಗ್ಲಿಲ್ವಾ? ಎಲೆಕ್ಷನ್ ಆಗ್ತಿದ್ದ ಹಾಗೆ ತಮ್ಮ ಕಾರ್ಯ ಆಯ್ತಲ್ಲ, ಸ್ವಕಾರ್ಯ ಮುಗಿದಂತಹ ನಂತರವಾಗಿ ಈಗ ಮೋದಿಯವರು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಸಹಸ್ರಾರು ವೆಹಿಕಲ್ಗಳನ್ನು ನೋಡಿ ರ್ಯಾಲಿ ಸಂದರ್ಭದಲ್ಲಿ ಅಥವಾ ರೋಡ್ ಶೋ ಏನು ಮಾಡಿದ್ರು, ಪ್ರಚಾರದ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಂಡಿದ್ರು. ಇಂತನ ಪೋಲ್ ಆಗಲಿಲ್ವಾ? ಹಾಗೆಲ್ಲ ಎಲೆಕ್ಷನ್ ಆಯಿತು, ರಿಸಲ್ಟ್ ಬರ್ತಿದ್ದ ಹಾಗೆ ಈಗಾಗಲೇ ಆಯಾ ರಾಜ್ಯಗಳಲ್ಲಿ CM ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದ ಹಾಗಲೇ ಮೋದಿಯವರು ಈ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಬಟ್ ಮೋದಿಯವರು ಇದನ್ನು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾರೆ ಅನ್ನೋದು ಪ್ರಮುಖವಾದಂತಹ ಅಂಶ ಆಗಿರುತ್ತೆ. ಪ್ರಧಾನಿ ಮೋದಿಯವರ ಈ ಒಂದು ಸಂದೇಶ ತಪ್ಪೋ ಸರಿಯೋ, ದುಂದು ವೆಚ್ಚ ತಪ್ಪಿಸಿ ಅನ್ನೋದು ಮೊದಲು ಅವರೇ ರೂಢಿಸ್ಕೊಳ್ಬೇಕಲ್ವಾ? ಈಗ ಫಸ್ಟ್ ಯಾರು ಹೇಳ್ತಾರೆ ಹೀಗಿರಬೇಕು ಹಾಗಿರಬೇಕು ಅಂತ ಹೇಳಿ ನಮಗೆ ಜೀವನದ ಬಗ್ಗೆ ಸಂದೇಶವನ್ನು ಅಥವಾ ಪಾಠವನ್ನು ಸಾರುವಂತಹ ವ್ಯಕ್ತಿ ಅಥವಾ ಹಿರಿಯ ನಾಯಕರಾಗಿ ಗುರುತಿಸಿಕೊಂಡಿರುವಂಥದ್ದು ಮೋದಿಯವರು. ಹೀಗಿದ್ದಂತಹ ಮಾತ್ರದಲ್ಲಿ ಅವರೇ ಪಾಲನೆ ಮಾಡಬೇಕು. ಬಟ್ ಅವರೇ ಪಾಲನೆ ಮಾಡ್ತಾ ಇದ್ದಾರಾ ಅನ್ನುವಂತಹ ಫಸ್ಟ್ ಪ್ರಶ್ನೆ ಬರುತ್ತೆ. ಎಲ್ಲ ಎಲೆಕ್ಷನ್ ಎಲ್ಲ ತೀರಿಸ್ಕೊಂಬಿಟ್ರು, ಪ್ರಚಾರ ಕಾರ್ಯ ಎಲ್ಲ ಮುಗೀತು, ರ್ಯಾಲಿ ಆಯಿತು. ಈಗ ನಿನ್ನೆ ಕೂಡ ಹೈದರಾಬಾದ್ ರ್ಯಾಲಿ ಎಲ್ಲ ಮಾಡಿದ್ರು. ಸೊ ಅವಾಗೆಲ್ಲ ಈ ಪ್ರಶ್ನೆಗಳು ಬರಲಿಲ್ವಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಕೂಡ ಜನಸಾಮಾನ್ಯರಲ್ಲಿ ಉದ್ಭವ ಆಗುತ್ತೆ. ಬಟ್ ನಮಗೆ ಮಾತ್ರ ಏನು ಸಂದೇಶವನ್ನು ಕೊಟ್ಟಿದ್ದಾರೆ ಒಂದಂತ ಹೇಳ್ತಾ ಹೋಗ್ತೀನಿ ನೋಡಿ. ಪೆಟ್ರೋಲ್ ಡೀಸೆಲ್ ಜೊತೆಗೆ ಅಡುಗೆ ಎಣ್ಣೆ ಮಿತ ಬಳಕೆಯನ್ನು ಮಾಡಿ. ನೀವು ಕೂಡ ಕರೆ ಮಾಡಬಹುದು, ಮಾತನಾಡ್ಬೋದು. ಕೆಳಗಡೆ ಕರೆ ಮಾಡಿ ಅಂಥೇಳಿ ಕೆಳಗಡೆ 2 ನಂಬರ್ ಕಾಣಿಸ್ತಾ ಇದೆ. ಆ ನಂಬರ್ಗೆ ಕರೆ ಮಾಡಿ. ಈಗ ಮೋದಿಯವರ ಸಂದೇಶ ಏನು ಕೊಟ್ಟಿದ್ದಾರೆ ಆ ಸಂದೇಶವನ್ನು ನಾವು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ಬೋದು, ಯಾವ ರೀತಿಯಾಗಿ ಮಾಡ್ಬೋದು. ಏಕೆಂದರೆ ಇದು ದೇಶದ ವಿಚಾರ ಆಗಿರುವಂತಹ ಕಾರಣವಾಗಿ ಸೊ ಎಷ್ಟರ ಮಟ್ಟಿಗೆ ನಾವು ಪಾಲನೆ ಮಾಡಬೇಕಾಗತ್ತೆ. ಏಕೆಂದರೆ ಈ ರೀತಿಯಾದಂಥ ಯುದ್ಧಗಳಿದೆಯಲ್ಲ, ಹೊಡೆತಗಳು ಭಾಳಷ್ಟು ನಮಗೆ ಪಾಠ ಕಲಿಸ್ಬಿಡುತ್ತೆ. ಮೊದಲನೇ ಕರೆ ಕೂಡ ಸಿದ್ಧವಾಗಿದೆ. ನಮಸ್ತೆ ಗಣೇಶ್ ಅವರು, ಏನು ಹೇಳ್ತೀರಿ ಮೋದಿಯವರ ಸಂದೇಶದ ಬಗ್ಗೆ? ಅಥವಾ ಕರೆ ಕೊಟ್ಟಿದ್ದಾರಲ್ಲ, ಹಿತಮಿತವಾಗಿ ಇರಬೇಕು ಅಂತ ಹೇಳಿದಾರಲ್ಲ, ಸೊ ಏನು ಹೇಳ್ತೀರಿ? ಹೌದು ಮೇಡಮ್, ನಾನೊಬ್ಬ ಮಾಜಿ ಸೈನಿಕ. ಅವರು ಹೇಳಿರೋದು 100% ಸತ್ಯ. ಯಾಕೆಂದ್ರೆ ಈಗ ನಾವು ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ತೀವಿ. ಈಗ ಮಕ್ಳೇನ್ ಮಾಡ್ತಾವ, ಪಪ್ಪ 1 ರೌಂಡು, ಪಪ್ಪ ಅಲ್ಲೊಂದು ರೌಂಡು, ಇಲ್ಲೊಂದು ರೌಂಡು. ಆಮೇಲೆ ಒಂದು ಕಾರಲ್ಲಿ ಒಬ್ಬರೇ ಹೋಗ್ತಾರೆ. ದೊಡ್ಡ ಕಾರಲ್ಲಿ ಒಂದು ಕಾರಲ್ಲಿ ಒಬ್ಬರೇ ಹೋಗ್ತಾರೆ. ಅದು ಒಂದು 12 ಕಿಲೋಮೀಟರ್ ಕಾರ್ ಅಂತದ್ದು. ಆಮೇಲೆ ಇನ್ನೊಂದೇನಂತಂದ್ರೆ ಇವಾಗ ಚಿನ್ನ ಅಷ್ಟೊಂದು ರೇಟ್ ಆಗಿದೆ. ಈಗ ಗ್ರಾಮು ಗ್ರಾಮ್ ತಗೋಬೇಕಾದ್ರೆ 1.5 ಲಕ್ಷ ಬೇಕು. ಈಗ ಹೇಗೆ ಅಂತ ಹೇಳಿದ್ರೆ ಇಂಥ ಟೈಮ್ನಲ್ಲಿ ನಾವು ಅದನ್ನ ಮಿಸ್ಯೂಸ್ ಮಾಡ್ತಾ ಇದ್ದೀವಿ. ಈಗ ನನ್ನ ಹತ್ರ ದುಡ್ಡಿದೆ ಅಂದ್ಬಿಟ್ಟು 1.5 ಲಕ್ಷ ಆಗಲಿ 2 ಲಕ್ಷ ಆಗಲಿ ತಗೊಳ್ಳೋದು. ಆಮೇಲೆ ಇನ್ನೊಂದು ಮೋದಿ ಅವ್ರು ಇನ್ನೊಂದು ಹೇಳಿದ್ರೆ ಮತ್ತೊಮ್ಮೆ ಹೋಗಿದವರು ಈಗ ನಾವು ಏನ್ ಮಾಡ್ತೀವಿ, ಮಲೇಷ್ಯಾಗೆ ಹೋಗ್ಬೇಕು, ಸಿಂಗಾಪುರ್ಗೆ ಹೋಗ್ಬೇಕು ಅಂತ ಏನೋ ಒಂದು ಚೀಟಿ ಹಾಕೊಂಡು ಏನೋ ಒಂದು ಕಾಸು ಉಳಿಸ್ಕೊಂಡು ಮೇಡಮ್ ನಾವು ಅದನ್ನ ಅವ್ರು ಹೇಳಿದ್ದು 100% ಸತ್ಯ. ಆದ್ರೆ ಹೋಗ್ಬೇಕು ಲೈಫಲ್ಲಿ ಒಂದ್ಸರಿ 2 ಸರಿ ಸುತ್ತಾಡ್ಬೇಕು. ಆದ್ರೆ ಏನು ಅಂತ ಇದು ಸಂದರ್ಭ ಅಲ್ಲ, ಯಾಕೆಂತ ಹೇಳಿದ್ರೆ ಈಗ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ವಾರ್ ನಡೀತಾ ಇದೆ. ಯಾಕೆ ನಾನು ಸೈನಿಕನಾಗಿ ಹೇಳ್ತಾ ಇದ್ದೀನಿ, ಇಂಥ ಟೈಮಲ್ಲಿ ಅಲ್ಲಿ ಇದರಲ್ಲಿ ಅರ್ಮೋಸ್ ಜಲ್ಪಂತೇಳಿ ಏನ್ ಪ್ರಾಬ್ಲಮ್ ಇದೆ ಅಂತ ಕೆಲವರು ಗೊತ್ತಿಲ್ಲ. ಇವರೆಲ್ಲ ಏನ್ ತಿಳ್ಕೊಳ್ತಾರೆ, ಆಟೋದವರು ಅವರು ಇವರೆಲ್ಲ ಮೋದಿ ಬೇಕು ಅಂತ ಮಾಡ್ಬಿಟ್ಟಿದ್ದಾರೆ ಅಂತ. ಅವರೆಲ್ಲ ಕರೆಕ್ಟಾಗಿ ನ್ಯೂಸ್ ನೋಡಲ್ಲ, ಪೇಪರ್ ಓದಲ್ಲ, ಒಂದು ಇದಿರಲ್ಲ, ಒಂದು ಸಾಮಾನ್ಯ ಜ್ಞಾನ ಇರಲ್ಲ. ಅದರಿಂದ ಅದೇನಾಗ್ತದೆ ಅಂತ ಮೇಡಮ್, ಜನಗಳಿಗೆ ಅದು ಇದಾಗಲ್ಲ, ಅದು ಅರ್ಥ ಆಗಲ್ಲ. ಮೋದಿ ಹೇಳಿದ್ರು ಕರೆಕ್ಟು. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ವಿದೇಶಿ ವಿನಿಮಯ ಉಳ್ಕೊಂಡ್ರೆ ನಮ್ಮಲ್ಲಿ ಏನು ಆದಾಯ ಇದೆ ಮತ್ತು ಅದು ನಮಗ್ ಸಿಗುತ್ತೆ ಅನ್ನೋದು ಕೆಲವು ಜನಗಳಿಗೆ ಇದಿಲ್ಲ, ಏನು ಜ್ಞಾನ ಇಲ್ಲ. 100% ಸತ್ಯ ಇದೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಜೊತೆ ಮಾತಾಡಿದ್ ಬಹಳ ಖುಷಿ ಆಯ್ತು. ಸೈನಿಕರು ಅಂದ್ರೆ ಬಹಳ ಪ್ರೀತಿ ನಮಗೆ.
ಸೊ ಧನ್ಯವಾದಗಳು ಸರ್ ಮಾತನಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ನಮಸ್ತೆ ಗಿರೀಶ್ ಅವರೇ. ನಮಸ್ತೆ ಗಿರೀಶ್ ಅವ್ರೆ, ಏನ್ ಹೇಳ್ತೀರಿ? ಮೋದಿ ಅವರ ಸಂದೇಶದ ಬಗ್ಗೆ ಏನ್ ಹೇಳ್ತೀರಿ? ನಮಗ್ ಮಾತ್ರ ಪಾಲನೆ ಮಾಡ್ಬೇಕಾ, ಅವ್ರು ಮಾಡೋದು ಬೇಡವಾ? ಅದು ಹೌದು ಮೇಡಮ್, ಅದು ಮೋದಿ ಅವರು ಹೇಳಿದ್ದು ಕರೆಕ್ಟ್ ಆಗಿದೆ. ಅದನ್ನ ರಾಜಕೀಯದವರು ಮೊದಲು ಪಾಲನೆ ಮಾಡಬೇಕು. ಹೌದು. ರಾಜಕೀಯ ರಾಜಕಾರಣಿಗಳಿಗೆ ಮೊದಲು ಫಾಲೋವರ್ ಮಾಡ್ಕೊಂಡು ಆಮೇಲೆ ಜನಸಾಮಾನ್ಯರಿಗೆ ಇದು ಮಾಡಬೇಕು. ಕೊರೋನಾ ಟೈಮಲ್ಲಿ ವ್ಯಾಕ್ಸಿನ್ ಕೊಡ್ತೀವಿ ಅಂತೇಳಿ ₹100 ಜಾಸ್ತಿ ಮಾಡಿದ್ದನ್ನ ಅದೇ ಕಂಟಿನ್ಯೂ ಮಾಡಿ ಆಯ್ತು. ಈ ಕೊರೋನಾ ಹೋಗಿ ಆಯ್ತು. ಈಗ ದೀಪ ಹಚ್ಚಕ್ಕೆ ಜನಸಾಮಾನ್ಯರು, ಗಂಟೆ ಹೊಡೆಯಕ್ಕೆ ಜನಸಾಮಾನ್ಯರು ಆಗ್ತಾರೆ. ಅಂಬಾನಿ ಅಂತವರಿಗೆಲ್ಲ ಪೆಟ್ರೋಲಿಯಂ ಎಲ್ಲ ವಹಿಸ್ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನು ಇಲ್ಲ ಇವರಿಗೆ. ಜನಸಾಮಾನ್ಯರು ಅವ್ರು ಕೇಳೋ ಅಧಿಕಾರ ಕೊಟ್ಟಿದ್ದಾರೆ ಅಂತೇಳಿ ಕೇಳೋ ಮಟ್ಟಕ್ಕೆ ಮಾತ್ರನಾ ಬಂಗಾರ ತಗೊಳ್ಬೇಡ್ರಿ, ಪೆಟ್ರೋಲ್ ಹಾಕೋಬೇಡ್ರಿ ಅಂತಾರೆ. ಅದೇ ರಾಜಕೀಯ ಕಾರಣಿಗಳಿಗೆ ಕಾರಲ್ಲಿ ಒಬ್ಬರೇ ಹೋಗ್ತಾರೆ, ಅವ್ರಿಗೆ ಮೊದಲು ಫಾಲೋ ಮಾಡ್ಲಿ. ಅವರಿಂದ ಇನ್ನೂ 10 ವಾಹನಗಳು ಹೋಗ್ತಾ ಇರುತ್ತೆ ಸರ್. ಅದೇ ಹೊಸ ಕಾರ್ಗಳು ತಗೊಂತಾರೆ, ಒಬ್ಬೊಬ್ಬರೇ ಹೋಗ್ತಾರೆ. ಗಳಿಗೂ ಒಬ್ಬೊಬ್ಬರೇ ಹೋಗ್ತಾರೆ. ಅವ್ರ ಒಂದು ಕಾರ್ ಹಿಂದ್ಗಡೆ 10 ಕಾರ್ ಹೋಗ್ತವೆ. ಅದು ರೂಲ್ಸ್ ಇಲ್ಲ. ಜನಸಾಮಾನ್ಯರಿಗೆ ಮಾತ್ರ ನಮ್ಮ ಮೋದಿಗಳು ಅಚ್ಚೆ ದಿನ ಅಂತೇಳಿ ತಪ್ಪಿದ್ದಾರೆ. ಎಷ್ಟೇ ದಿನ 20 ವರ್ಷ ಆಗ್ತಾ ಬಂತು. ಅಚ್ಚೆ ದಿನ ಬರೋದಿರ್ಲಿ. ಇವರ ಫಾಲೋ ಮಾಡೋದೇನು ಹೇಳಿ? ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆಲ್ಲ ಅದು ಫಾಲೋ ಮಾಡಕ್ ಹೇಳಿ ಮೊದ್ಲು. ಇಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ಕಾರಲ್ಲಿ ಜಿಲ್ಲಾಧಿಕಾರಿ ಅವ್ರ ಪಿ ಎಲ್ಲ ಹೋಗ್ಲಿ ನೋಡೋಣ. ಜಿಲ್ಲಾಧಿಕಾರಿಗಳಾಗ್ಲಿ, ಯಾರೇ ಆಗ್ಲಿ, MP ಗಳಾಗ್ಲಿ, ಮಾಜಿ ಸಚಿವರಾಗ್ಲಿ, ಎಲ್ಲ ಆಗ್ಲಿ, ಅವ್ರಿಗೊಂದು ಎಸ್ಕಾಟ್ ಇರುತ್ತೆ, ಎಲ್ಲ ಇರುತ್ತೆ. ಜನಸಾಮಾನ್ಯರಿಗೆ ಮಾತ್ರ ಒಂದು ಕಾರಲ್ಲಿ ಹೋಗ್ರಿ, ಎಲ್ಲರೂ ಸೇರ್ ಹೋಗ್ರಿ ಅಂತಾರೆ. ವೋಟ್ ಹಾಕ್ತಿದ್ದಾಗ ಅದೇ ತರ ಹೇಳಿ ನೋಡೋಣ. ಥ್ಯಾಂಕ್ ಯು ಸರ್ ಮಾತನಾಡಿದ್ದಕ್ಕಾಗಿ. ಇದನ್ನ ಥ್ಯಾಂಕ್ ಯು ಮಾತನಾಡಿದ್ದಕ್ಕಾಗಿ. ನಮಸ್ತೆ ರಘು ಅವರೇ. ನಮಸ್ತೆ, ಏನ್ ಹೇಳ್ತೀರಿ? ಮೋದಿ ಹೇಳಿರೋದು ತುಂಬಾ ಕರೆಕ್ಟ್ ಆಗಿದೆ ಮೇಡಮ್. ಯಾಕೆಂದ್ರೆ ಇದು ಚಿನ್ನ ಮತ್ತೆ ಪೆಟ್ರೋಲ್ ಇವೆಲ್ಲ ಇಂಪೋರ್ಟ್ ಮಾಡೋದ್ರಿಂದ ಸೊ ಏನಾಗುತ್ತೆ, ಫಾರಿನ್ ರಿಸರ್ವ್ ಕಡಿಮೆ ಆಗ್ಬಿಡುತ್ತೆ. ನಮ್ಗೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ನಾವು ಅದನ್ನ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಅವ್ರ ಸಂದೇಶ ತುಂಬಾ ಕರೆಕ್ಟ್ ಆಗಿದೆ, ಎಲ್ಲ ಒಳ್ಳೇದಾಗಿದೆ ಮೇಡಮ್. ಬಟ್ ಚುನಾವಣೆ ಆದ್ಮೇಲೆ ಅವ್ರು ಸಂದೇಶ ಕೊಟ್ಟಿದಾರಲ್ಲ, ಅವ್ರದ್ದು ಏನಿತ್ತು ಸ್ವಕಾರ್ಯ ಏನೇನಿತ್ತು ಎಲ್ಲ ಮುಗಿಸ್ಕೊಂಡ್ರು. ಈಗ ಸಂದೇಶ ಕೊಟ್ಟಿದ್ದಾರೆ ಅನ್ನೋದು ಬಹಳಷ್ಟು ಟೀಕೆಗೆ ಕಾರಣ ಆಗ್ತಾ ಇರೋದು. ಮೇಡಮ್, ಅದು ಚುನಾವಣೆ ಅದ್ರ ಬಗ್ಗೆ ಇಲ್ಲ. ಬಟ್ ಈ ಪರಿಸ್ಥಿತಿಯಲ್ಲಿ, ಈ ಕರೆಂಟ್ ಸಿಚುಯೇಷನ್ ಅಲ್ಲಿ ಇದು ಎಲ್ಲ ಸಾರ್ವಜನಿಕರಾಗ್ಲಿ, ರಾಜಕೀಯದವರು ಎಲ್ಲರೂ ಫಾಲೋ ಮಾಡ್ಬೇಕಾದಂತ ಒಂದು ರೀತಿ ಇದು. ಅವ್ರ ಸಂದೇಶ ಏನ್ ಕೊಟ್ಟಿದ್ದಾರೆ, ಬರೀ ಅದು ನಮಗ್ ಮಾತ್ರ ಅಲ್ಲ, ಎಲ್ರಿಗೂ ಪಾಲನೆ ಆಗ್ಬೇಕು. ಅವ್ರಿಗೂ ಅನ್ಕೋಬೇಕು ಇದು ನನ್ನನ್ನೂ ಸೇರಿಸಿದ ಹಾಗೆ ಅಂತ. ಹೌದ್ ತಾನೆ? ಏನ್ ಹೇಳ್ತೀರಿ ಇದಕ್ಕೆ? ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ನಮಸ್ತೆ ತಿಪ್ಪೇಸ್ವಾಮಿ ಅವರೇ. ಮೇಡಮ್ ನಮಸ್ತೆ. ಹೇಳಿ ಸರ್. ನಾವು ಪದ್ಮಸಾರಿಗೆ ವಿಲೇಜ್, ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್. ಸರ್ ಕೇಳಿಸ್ತಾ ಇಲ್ಲ, ಸರಿಯಾಗಿ ಕೇಳಿಸ್ತಾ ಇಲ್ಲ, ಹೊರಗಡೆ ಬಂದು ಮಾತನಾಡಿ, ಬಹಳ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಪಟ್ಟಣಸಾರಿಗೆ ವಿಲೇಜ್ ಅಂತ ಮೇಡಮ್ ಮಾತಾಡೋದು, ಕುರುಬಾರ ತಾಲೂಕು. ಓಕೆ, ಹೇಳಿ ಸರ್, ಏನು ಹೇಳ್ತೀರಿ ಇದ್ರ ಬಗ್ಗೆ? ರೈತರು ಮೇಡಮ್ ಮಾತಾಡೋದ? ಮಾತಾಡಿ ಸರ್. ನಾವು ರೈತರು ಮಾತಾಡ್ತಿರೋದು. ನಮಗೆ ಈಗ ಗೊಬ್ಬರದ ಹೇಳ್ತಾ ಇದಾರೆ ಇವರು. ಹೌದು, ಮಿತವ್ಯಯ ಬಳಸ್ರಿ ಅಂತ ಹೇಳಿ ಕೊಟ್ಬಿಟ್ರ ಮೇಡಮ್. ನಮ್ಗೆ ಹೆಂಗ್ ಬೇಕಂಗ್ ಗೊಬ್ಬರ ಕೊಟ್ಬಿಟ್ರ. ಈಗ ಒಂದೇ ಸಲ ಕಂಟ್ರೋಲ್ ಮಾಡಿ ಅದಕ್ಕೆ ಅವ್ರು ಹೇಳ್ತಾ ಇದಾರಲ್ಲ ನೋಡಿ, ಸಾವಯವ ಕೃಷಿ ಆರಂಭ ಮಾಡಿ ಅಂತ ಹೇಳಿ ಹೇಳ್ತಾ ಇದಾರೆ. ಪ್ರಾಬ್ಲಮ್ ಆಗುತ್ತೆ ಮುಂದೆ ಸಾವಯವ ಕೃಷಿನ. ಬಹಳ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಸರ್. ಮತ್ತೊಂದು ಕರೆ ಇದೆ. ನಮಸ್ತೆ ಸಿದ್ದರಾಜು ಅವರೇ. ನಮಸ್ತೆ ಮೇಡಮ್. ಏನ್ ಹೇಳ್ತೀರಿ ಸರ್ ಮೋದಿ ಅವರ ಸಂದೇಶದ ಬಗ್ಗೆ? ಏನ್ ಹೇಳ್ತೀರಿ? ಫಸ್ಟ್ ಮ್ಯೂಟ್ ಮಾಡಿ ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ತೀರಾ? ಮಾತಾಡಿ ಹೇಳಿ. ಹಲೋ, ಹೇಳಿ ಸರ್, ಮೋದಿ ಅವರ ಸಂದೇಶದ ಬಗ್ಗೆ ಏನ್ ಹೇಳ್ತೀರಿ? ಹಿತಮಿತವಾಗಿ ಎಲ್ಲನೂ ಕೂಡ ನಾವು ಮಾಡ್ಲಿಕ್ಕೆ ಆಗತ್ತಾ? ಬಹಳಷ್ಟು ವಿಚಾರಗಳ ಸಂಬಂಧವಾಗಿ ಅವರು ಮೆನ್ಷನ್ ಮಾಡಿದ್ದಾರೆ, ಎಷ್ಟೆಷ್ಟು ಯಾವ್ದು ಏನೇನು ಮಿತ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಅವ್ರಿಗೆ ಮಾತ್ರ ಅನ್ವಯ ಆಗಲ್ವಾ ಅನ್ನುವಂಥ ಸಾಕಷ್ಟು ಪ್ರಶ್ನೆ ಇದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಿಮ್ಮ ಒಪಿನಿಯನ್ ಏನು? ಮೇಡಮ್, ನಾವ್ ಹೇಳೋದ್ ರೀತಿ ನಡ್ಕೋಬೇಕು ಅಂತಂದ್ರೆ ನಾವು ಅದಕ್ಕೆ ಬದ್ಧವಾಗಿರ್ಬೇಕು ಮೇಡಮ್. ಕರೆಕ್ಟ್. ನಾವು ಅನ್ನೆಸೆಸರಿ ಖರ್ಚು ಮಾಡೋದು, ಈಗ ಬರ್ತಾರೆ ಅವ್ರ ಒಂದೊಂದು ಪ್ರೋಗ್ರಾಮ್ಗಳಿಗಾಗ್ಲಿ, ಒಂದೊಂದು ಇದಕ್ಕಾಗ್ಲಿ ಎಷ್ಟು ಖರ್ಚಾಗುತ್ತೆ ಅನ್ನೋದು ಅವ್ರಿಗೆ ಏನಾದ್ರು ಅರಿವು ಇದ್ದಿದ್ರೆ, ನಾವು ಅವ್ರ ಪ್ರೋಗ್ರಾಮ್ ಮಾಡೋದ್ಕಿಂತ ಎಲ್ಲ ಲೈವ್ ನಲ್ಲಿ ಬರ್ತೀವಿ, ಆನ್ಲೈನ್ ಇದ್ ಮಾಡಿ ಅದ್ ಮಾಡಿ ಅಂತಾರೆ. ನಾವು ಈಗ ಈ ತರ LED ಸ್ಕ್ರೀನ್ ಅಲ್ಲಿ ಬರ್ತೀವಿ, ಪ್ರೋಗ್ರಾಮ್ಗಳ ಅಟೆಂಡ್ ಮಾಡ್ತೀವಿ.
ನಾವು ಆತರ ಸಂದರ್ಶನ ಕೊಡ್ಬೇಕು, ಆತರ ಮಾಡ್ಬೇಕು. ಹ? ಹೌದು ಹೌದು. ಅದು ಬಿಟ್ಟು ಸುಮ್ನೆ ಏನೋ ಮಾತಾಡೋದು. ಅಲ್ಲಿ ಇದು ಯಾವುದು ತಮಿಳ್ನಾಡಲ್ಲಿ ಈ ತರ ಆಯ್ತು ಅಂತ ಹೇಳ್ತಾರೆ, ಕರ್ನಾಟಕದಲ್ಲಿ ಬಂದು ಬೇರೆ ತರ ಭಾಷಣ ಮಾಡ್ತಾರೆ. ಹ? ಓಕೆ. ಅದು ಅವ್ರು ನಾವೇನ್ ಮಾಡ್ತೀವಿ ಅದು ಬದ್ಧವಾಗಿ ನನ್ನನ್ನ ಫಾಲೋ ಮಾಡ್ತಾರೆ ಜನ. ನಾನು ಯಾವ ತರ ಸಂದೇಶ ಕೊಡ್ಬೇಕು ಅದಿರ್ಬೇಕು ಮೇಡಮ್. ಈಗ ಅವ್ರು ಹೇಗಿರ್ಬೇಕು ಆಗಿದ್ರೆ ಅಂತ ಇವಾಗ ಕೊರೋನಾದಲ್ಲಿ ನೋಡಿ, ತಣಿಗೆ ಕುಟ್ಟಿ ತಪ್ಪಲೆ ಕುಟ್ಟಿ ಅಂತ ಹೇಳ್ಬಿಟ್ರು ಜನ ಕೇಳಿದ್ರು. ಇವಾಗ ಎಣ್ಣೆ ಬಳಸ್ಬೇಡಿ, ಪೆಟ್ರೋಲ್ ಮಿತಿಯಾಗಿ ಬಳಸಿ, ಇದು ಮಾಡಿ ಅಂತಾರೆ. ಈ ತರ ಎಲ್ಲ ಸುಮ್ಮನೆ ಜನಕ್ಕೆ ತಪ್ಪು ಸಂದೇಶ ಕೊಡಬಾರ್ದು. ಅವ್ರು ಒಂದ್ಸಲ ಆಚೆ ಬಂದ್ರೆ ಲಕ್ಷಾಂತರ ಖರ್ಚಾಗ್ತಾ ಇರುತ್ತೆ. ಹೌದೌದು ಮೇಡಮ್. ಧನ್ಯವಾದಗಳು ಮಾತನಾಡಿದಕ್ಕಾಗಿ ಸರ್. ನಮಸ್ತೆ ದೀಪ್ತಿ ಅವರೇ. ನಮಸ್ತೆ. ಏನ್ ಹೇಳ್ತೀರಿಮ್ಮ? ಏನ್ ಹೇಳೋದು ಮೇಡಮ್, ನಮ್ಗೆ ಯಾವುದೇ ನಂಬಿಕೆನೂ ಇಲ್ಲ. ಚಿನ್ನ ಕಮ್ಮಿ ಆಗುತ್ತೆ ಅನ್ನೋದಾಗ್ಲಿ, ಸಿಲಿಂಡರ್ ಕಮ್ಮಿ ಆಗುತ್ತೆ ಅನ್ನೋದಾಗ್ಲಿ, ಅಥವಾ ಒಡವೆಗಳು ಕಮ್ಮಿ ಆಗುತ್ತೆ ಅನ್ನೋ ನಂಬಿಕೆ ನಮಗೆ ಇಲ್ವೇ ಇಲ್ಲ. 1 ವರ್ಷ ತಗೋಬೇಡಿ ಅಂತಿದ್ದಾರೆ, ಬರೋ ವರ್ಷ ಕಮ್ಮಿ ಆಗುತ್ತೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಕೊಟ್ಟಿರೋ ಗ್ಯಾರಂಟಿನೇ ಅವ್ರ ಕೈಲಿ ಕರೆಕ್ಟ್ ಆಗಿ ನಿಭಾಯಿಸಕ್ ಆಗ್ತಿಲ್ಲ. ಅಂತದ್ರಲ್ಲಿ ಈ ಗ್ಯಾರಂಟಿ 1 ವರ್ಷ ಗ್ಯಾರಂಟಿ ಹೇಗ್ ಕೊಡ್ತಾರೆ? 1 ವರ್ಷ ಆದ್ಮೇಲೆ ನಾವ್ ಹೆಂಗ್ ತಗೊಳ್ಳೋದಕ್ ಸಾಧ್ಯ? ಅದರಲ್ಲೂ ಕೂಡ ನಮ್ಮ ಧಾರ್ಮಿಕ ಭಾವನೆ ಚಿನ್ನ ಅಂತಂದ್ರೆ ಪ್ರತಿಯೊಂದು ಕಾರ್ಯಕ್ಕೂ ನಾವು ಚಿನ್ನನ ಬಳಕೆ ಮಾಡೇ ಮಾಡ್ತೀವಿ, ತಗೊಳ್ತೀವಿ. ಒಂದು ಸಣ್ಣ ಉಂಗುರ ಆದ್ರೂ, ಒಂದು ಮಗು ಹುಡ್ತು ಅಂತಂದ್ರೆ ಉಂಗುರ ಆದ್ರೂ ತಗೊಳ್ತೀವಿ. ಬಟ್ ಏನು ತಗೋಬೇಡಿ ಅಂತ. ಈಗ ಮದ್ವೆ ಇರುತ್ತೆ, ನಾಳೆ ನನ್ ಮದ್ವೆ ಇದೆ, ಹಾಗಂತ ನಾನು ಚಿನ್ನ ಖರೀದಿ ಮಾಡದೇ ಇರಕ್ಕಾಗತ್ತಾ? ಇಲ್ಲ ಬರೋ ವರ್ಷ ಮದ್ವೆ ಮಾಡ್ಕೊಳಕ್ ಆಗತ್ತಾ ನಾನು? 1 ವರ್ಷ ಕಾದು ಹೋಗ್ಲಿ, ಬರೋ ವರ್ಷ ಆದ್ರೂ ಕೂಡ ಆಗತ್ತೋ ಇಲ್ವೋ ಅದು ಪ್ರಶ್ನೆನೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ.